ಸ್ಟೂಡೆಂಟ್ಸ್ SBI ಹೈರಿಂಗ್ ಆಗ್ತಾ ಇದೆ. ಗೌರ್ಮೆಂಟ್ ಅಲ್ಲ, ನಾನ್ ಗೌರ್ಮೆಂಟ್ ಕಾಂಟ್ರಾಕ್ಟ್ ಬೇಸಲ್ಲಿ ಇರುತ್ತೆ. ನಿಮಗೆ 4 to 5 years ತನಕ ಕಾಂಟ್ರಾಕ್ಟ್ ಬೇಸ್ ಇರುತ್ತೆ. ಒಂದು ಒಳ್ಳೆ ಅಪಾರ್ಚುನಿಟಿ, ಸ್ಯಾಲರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವರೆಲ್ಲ ನಿಮ್ಮದು RMದೆಲ್ಲ ಸ್ಯಾಲರಿ ಕೇಳಿದ್ರೆ ನಿಮಗೆ ವಿಚಿತ್ರ ಅನಿಸುತ್ತೆ. 40 ಲಕ್ಷ ಪರ್ ಇಯರ್ 40 ಲ್ಯಾಕ್ ಇರುತ್ತೆ. ಸೊ ಅದರಿಂದ ಮಂತ್ಲಿ ಇಲ್ಲಾಂದ್ರೆ 1.23 to 3 ಲ್ಯಾಕ್ ಮಟ್ಟನು ನಿಮಗೆ ಸ್ಯಾಲರಿ ಸಿಗುತ್ತೆ. ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿದರೆ MBA ಆದರೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಕಸ್ಟಮರ್ ಎಕ್ಸಿಕ್ಯೂಟಿವ್ಗೆ ಅಲ್ಲಿ ನಿಮಗೆ ಎನಿ ಡಿಗ್ರಿ ಆದರೂ ಅಪ್ಲೈ ಮಾಡ್ಕೋಬೋದು. ಅಲ್ಲಿ ನಿಮಗೆ ಫ್ರೆಶರ್ಸ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನೋಡೋಣ, ವೇಟ್ ಮಾಡಿ ಎಂಡ್ ತನಕ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಏನೇನಿದೆ ಅಂತ ಹೇಳ್ತೀನಿ. ಸೊ ನೋಡೋಣ, SBI ಅದು ಅವ್ರದೇ ವೆಬ್ಸೈಟು. ಅರೌಂಡ್ 900+ ವೇಕೆನ್ಸೀಸ್ ಕಾಲ್ ಮಾಡಿದ್ದಾರೆ. ಸೊ ಈ ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕು. ಪ್ರತಿಯೊಂದು ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಪೋಸ್ಟ್ ನೇಮ್ ಬಂದ್ಬಿಟ್ಟು SRM ಮತ್ತು RM, ಆಮೇಲೆ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್. ನೀವು ಏನಾದ್ರು ಫ್ರೆಶರ್ ಆಗಿದ್ರೆ, ಈ ಸ್ಥಾನ ಡಿಗ್ರಿ ಮುಗಿದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಪ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ RM ಮತ್ತು SRM ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಪೋಸ್ಟ್ ಬಂದ್ಬಿಟ್ಟು ನಿಮಗೆ ಟೋಟಲ್ SRMಗೆ 506 ಇರ್ತವೆ, ಆಮೇಲೆ AVM RMಗೆ 206, ಆಮೇಲೆ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ಗೆ 284 ಪೋಸ್ಟ್ ಇದಾವೆ. ಸೊ ಒಂದು ಒಳ್ಳೆ ಅವಕಾಶ ಯಾರಿಗೆ ಕಂಪ್ನಿಲಿ ವರ್ಕ್ ಮಾಡ್ತೀರಿ ಅನ್ನೋರಿಗೆ, ಹೌದಾ. ಸೊ ಪೋಸ್ಟ್ ನೇಮ್ ಬಂದ್ಬಿಟ್ಟು SRM RM ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್. ಸೊ ನಿಮಗೆ ಬೆಂಗಳೂರಿಗೆ ಬಂದ್ಬಿಟ್ಟು 53 ಪೋಸ್ಟ್ ಇದಾವೆ. SRM ಪೋಸ್ಟು, RM ಪೋಸ್ಟ್ 22, ಆಮೇಲೆ ಕಸ್ಟಮರ್ ರಿಲೇಶನ್ಶಿಪ್ ಪೋಸ್ಟು 29 ಇದಾವೆ. ಆಮೇಲೆ ಬೇಕಾದ್ರೆ ನಿಯರ್ ಬೈ ಏನಾದರೂ ನೀವು ಕರ್ನಾಟಕ ನಿಯರ್ ಬೈ ಅಪ್ಲೈ ಮಾಡ್ತಿದ್ರೆ ಹೈದರಾಬಾದ್ ಅಪ್ಲೈ ಮಾಡ್ಬೋದು, ಆಮೇಲೆ ನಿಮಗೆ ಮಹಾರಾಷ್ಟ್ರ ಅಪ್ಲೈ ಮಾಡ್ಬೋದು, ಮುಂಬೈ ಅಪ್ಲೈ ಮಾಡ್ಬೋದು. ಸೊ ಇವಿಷ್ಟು ನಿಯರೆಸ್ಟು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಬೆಂಗಳೂರು, ಹೈದರಾಬಾದು, ಮುಂಬೈ, ಆಮೇಲೆ ಮಹಾರಾಷ್ಟ್ರ ನಿಮಗೆಲ್ಲ ನಿಯರ್ ಬೈ ಸಿಗ್ತವೆ. ಹಾಸನ್ ನಿಯರ್ ಬೈ ಅಂದರೆ ಒಂದು 400-300 ಕಿಲೋಮೀಟ್ರ್ ರನ್ ಮಾಡಲೇಬೇಕು ಜಾಬ್ ಸಿಗ್ಬೇಕಂದ್ರೆ, ಹೌದಾ. ಸೊ ಇಷ್ಟು ಟೋಟಲ್ ಇದ್ದಾವೆ. ನೆಕ್ಸ್ಟ್ ಮತ್ತೆ ನಿಮಗೆ ವೇಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಸ್ಯಾಲ್ರಿ ಬಂದ್ಬಿಟ್ಟು ನೋಡಿ, ಇಲ್ಲಿ ನಿಮಗೆ VP SRM ಪೋಸ್ಟ್ಗೆ 44.70 ಲ್ಯಾಕ್, ಹೌದಾ. ಸೊ ಇವ್ರಿಗೆ RM ಬಂದ್ಬಿಟ್ಟು 30.20 ಲ್ಯಾಕ್, ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ಗೆ 6.20 ಲ್ಯಾಕ್, ಹೌದಾ. ಸೊ ನಿಮಗೆ ಕಾಂಟ್ರಾಕ್ಟ್ ಪೀರಿಯಡ್ ಬಂದ್ಬಿಟ್ಟು 5 years ಇರುತ್ತೆ, ಹೌದಾ. ರಿನ್ಯೂಯಬಲ್ ಫಾರ್ ದಿ ಅನದರ್ 4 years ಡೈರೆಕ್ಷನ್ ಆಫ್ ದಿ ಬ್ಯಾಂಕ್, ಹೌದಾ. ಸೊ 5 years ಆದ್ಮೇಲೆ ನಿಮಗೆ ಬೇಕಾದ್ರೆ ರಿನ್ಯೂಯಬಲ್ ಅಂದರೆ ವಾಳಿ ಇದನ್ನು ಮಾಡ್ಕೋಬಹುದು, ರಿನ್ಯೂ ಅಂದರೆ ಒಳ್ಳೆ ಮತ್ತೆ ಕಂಟಿನ್ಯೂ ಮಾಡ್ಕೋಬಹುದು ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ, ಹೌದಾ. ಆ್ಯನ್ಯುವಲ್ CTC ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮಗೆ ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ನೀವು ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರೆ ಒಂದು 44 ಲಕ್ಷನೂ ಸಿಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಸಿಗ್ಬೋದು, ಹೌದಾ. ಸೊ ನೆಕ್ಸ್ಟು ನಿಮಗೆ ಇನ್ಕ್ರಿಮೆಂಟ್ ಕೂಡ ಇರುತ್ತೆ SRMಗೆ. ಆಮೇಲೆ ನಿಮಗೆ ಇಲ್ಲಿ ನೋಡಿ, ಕನ್ವೆ ಮೊಬೈಲ್ ಮೆಡಿಕಲ್ ಲೋನ್ಸ್ ಎಲ್ಲ, ಮೊಬೈಲ್ ಮತ್ತು ಮೆಡಿಕಲ್ ಲೋನ್ಸ್ ಕೂಡ 1.6 ಲ್ಯಾಕ್ ಕೊಡ್ತಾರೆ. ಆಮೇಲೆ ಫಿಕ್ಸ್ಡ್ ಪೇ 30 ಲ್ಯಾಕ್ ಇರುತ್ತೆ. ಆಮೇಲೆ ಪರ್ಫಾರ್ಮೆನ್ಸು ಪೇಮೆಂಟು 45% ಇರುತ್ತೆ. ಆಮೇಲೆ ಅಲೌನ್ಸು ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಬ್ಯಾಂಡು 0 to 25% ಏನು ನಿಮ್ಗೆ ವರ್ಷ ಇನ್ಕ್ರಿಮೆಂಟು ಆಗುತ್ತೆ, ಹೌದಾ. ಸೊ ನೆಕ್ಸ್ಟು RM ಬಂದುಬಿಟ್ರೆ ಫಿಕ್ಸ್ಡ್ ಪೇ 20 ಲ್ಯಾಕ್ ಇರುತ್ತೆ. ಕನ್ವೆ ಆ್ಯಂಡ್ ಮೊಬೈಲ್ ಮೆಡಿಕಲ್ ಅಲೌನ್ಸಸ್ಸು 1.6 ಲ್ಯಾಕ್ ಇರುತ್ತೆ. ಪರ್ಫಾರ್ಮೆನ್ಸ್ ಲಿಂಕ್ಡ್ ಪೇ 45% ಇರುತ್ತೆ. ಆಮೇಲೆ ಆ್ಯನ್ಯುವಲ್ ಇನ್ಕ್ರಿಮೆಂಟು 0 to 25% ಇರುತ್ತೆ. ನಿಮ್ಮ ಆ್ಯನ್ಯುವಲ್ ಇನ್ಕ್ರಿಮೆಂಟು ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತೆ, ಹೌದಾ. ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ಗೆ ಫಿಕ್ಸ್ಡ್ ಪೇ 4 ಲ್ಯಾಕ್ to 6 ಲ್ಯಾಕ್ ಇರುತ್ತೆ. ಆಮೇಲೆ ಕನ್ವೆ ಮತ್ತು ಮೊಬೈಲ್ ಮೆಡಿಕಲ್ ಅಲೌನ್ಸಸ್ಸು 77 ಅಂದರೆ 77,000, ಹೌದಾ. ಸೊ ನೆಕ್ಸ್ಟು ಪರ್ಫಾರ್ಮೆನ್ಸ್ ಲಿಂಕ್ಡ್ ಪೇ 35%, ಆಮೇಲೆ ಇನ್ಕ್ರಿಮೆಂಟು 0 to 25% ಇನ್ಕ್ರಿಮೆಂಟ್ ಕೂಡ ಇರುತ್ತೆ, ಹೌದಾ. ಸೊ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು VP SRM ಪೋಸ್ಟ್ಗೆ ಗ್ರ್ಯಾಜುಯೇಷನ್ ಆಗಿರಬೇಕು ಕಂಪಲ್ಸರಿ. ಆಮೇಲೆ ನೀವು MBA ಆಗಿದ್ದರೆ ಒಂದು ಒಳ್ಳೆಯ ಅವಕಾಶ, ಫೈನಾನ್ಸು ಮಾರ್ಕೆಟಿಂಗ್ ಒಳಗಡೆ ಆಗಿದ್ದರೆ ವಿತ್ 60%, ಹೌದಾ. MBA ಏನಾದರೂ ಮುಗಿದಿದ್ರೆ ಅವರು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನೀವು ಸಪೋಸ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ 6 years ಸೇಲ್ಸಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಈಸಿಯಾಗಿ ಜಾಬ್ನ ಮಾಡ್ಕೋಬೋದು, ಹೌದಾ. ಸೊ ಇವ್ರು 2 ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಕಸ್ಟಮರ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ನೀಡಿಲ್ಲ, ಫ್ರೆಶರ್ಸ್ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟು ಮತ್ತೇನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಫಾರ್ ಇದು RMಗೆ ಬಂದ್ಬಿಟ್ಟು ನಿಮಗೆ ಗ್ರ್ಯಾಜುಯೇಷನ್ ಆಗಿರಬೇಕು. ಆ್ಯಂಡ್ ವಿಲ್ ಬಿ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಫೈನಾನ್ಸ್ ಮಾರ್ಕೆಟಿಂಗ್ ಆ್ಯಂಡ್ ಬ್ಯಾಂಕಿಂಗ್, ಹೌದಾ. ಪೋಸ್ಟ್ ಗ್ರ್ಯಾಜುಯೇಷನು ಫೈನಾನ್ಸು ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಬ್ಯಾಂಕಿಂಗ್ ಒಳಗಡೆ ಆಗಿದ್ರು ಕೂಡ ಒಂದು ಒಳ್ಳೆಯ ಅವಕಾಶ. ಆ್ಯಂಡ್ ನಿಮಗೆ 3 years ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು. ಮಾರ್ಕೆಟಿಂಗ್ ಒಳಗಡೆ ಪ್ರೈವೇಟ್ ಟು ಫಾರಿನ್ ಬ್ಯಾಂಕ್ಸು, ವೆಲ್ತ್ ಮ್ಯಾನೇಜ್ಮೆಂಟ್ ಫಿರ್ಮ್ಸು, AMS CS SBI ವೆಲ್ತಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದು ಒಳ್ಳೆ ಚಾನ್ಸು. 3 to 4 years ಅಲ್ಲಿ ಎಕ್ಸ್ಪೀರಿಯನ್ಸ್ ಆದರೆ ಈಸಿಯಾಗಿ ಜಾಬ್ನ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಇದು ಬಂದರೆ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ಬಂದರೆ ಎಜುಕೇಷನ್ ಕ್ವಾಲಿಫಿಕೇಷನು ಎನಿ ಡಿಗ್ರಿ ಆದರೂ ನಡೆಯುತ್ತೆ, ಹೌದಾ. ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಪ್ರಿಪೇರ್ ಮಾಡ್ತಾರೆ.
ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಇಲ್ಲಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಫ್ರೆಷರ್ ಆಗಿದ್ರು ಕೂಡ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದರೆ ಜಾಬ್ನ ಮಾಡ್ಕೋಬೋದು. ಹೌದಾ, ನಿಮಗೆ ಇಲ್ಲಿ ಅವ್ರಿಗೂ ವರ್ಕ್ ಬಂದ್ಬಿಟ್ಟು ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಗ್ರೌಂಡ್ ಸಪೋರ್ಟ್ ಟು ರಿಲೇಷನ್ಶಿಪ್ ಮ್ಯಾನೇಜರ್ ಆ್ಯಂಡ್ ಕಲೆಕ್ಟಿಂಗ್ ದ ಡಾಕ್ಯುಮೆಂಟ್ಸ್ ಫ್ರಮ್ ದ ಕ್ಲೈಂಟ್ಸ್ ಕಡೆಯಿಂದ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡು ಆ್ಯಂಡ್ ಸೆಂಡಿಂಗ್ ಟು ದ ರಿಲೆವೆಂಟ್ ಡಿಪಾರ್ಟ್ಮೆಂಟ್. ಅದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಕಳಿಸಲ್ಲ ಆ ಡಿಪಾರ್ಟ್ಮೆಂಟ್ಗೆ ನೀಟಾಗಿ ಕಳಿಸ್ಬೇಕು. ಸರ್ವಿಸ್ ರಿಕ್ವೆಸ್ಟ್ ವೇರ್ ಡಾಕ್ಯುಮೆಂಟ್ಸ್ ಇನ್ ಪರ್ಸನ್ ಮೀಟಿಂಗ್ ವಿತ್ ದ ಕ್ಲೈಂಟ್ ಈಸ್ ರಿಕ್ವೈರ್ಡ್. ಸಪೋಸ್ ಏನಾದರೂ ಮೀಟಿಂಗ್ ಇದ್ದರೆ ನೀವು ಮೀಟಿಂಗ್ನ ಅಟೆಂಡ್ ಆಗಬೇಕು ಕ್ಲೈಂಟ್ಸ್ ಜೊತೆ. ಹೌದಾ, ಸೊ ನೆಕ್ಸ್ಟು ಲೀವ್ ಅಂತ ಬಂದ್ಬಿಟ್ರೆ ನಿಮಗೆ 30 days ಲೀವ್ ಇರುತ್ತೆ. ಹೌದಾ, ಫೈನಾನ್ಸಿಯಲ್ ಇಯರ್ ಒಂದು ವರ್ಷಕ್ಕೆ 30 days ಲೀವ್ ಇರ್ತವೆ. ವಿಲ್ ಬಿ ಗ್ರಾಂಟೆಡ್ ಬೈ ದ ಬ್ಯಾಂಕ್ ಜೆನ್ಯೂನ್ ಆ್ಯಂಡ್ ಅಪ್ರೋಪ್ರಿಯೇಟ್ ರೀಸನ್. ಹೌದಾ, ಸೊ ಒಂದು ಪರ್ಫೆಕ್ಟ್ ರೀಸನ್ ಇದ್ದರೆ ನೀವು 30 days ಲೀವ್ನ ತೊಗೋಬೋದು. ನೋಟಿಸ್ ಪೀರಿಯಡಲ್ಲಿ ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ಟರ್ಮಿನೇಟೆಡ್ ವಿತೌಟ್ ಅಸೈನಿಂಗ್ ಎನಿ ರೀಸನ್ ಬೈ ಗಿವಿಂಗ್ 2 months ನೋಟಿಸ್ ಫ್ರಮ್ ದೇರ್ ಸೈಡ್. ಹೌದಾ, ಸೊ ನೀವೇನಾದರೂ ಮಿಸ್ಟೇಕ್ ಏನಾದ್ರು ಮಾಡಿದ್ರೆ ನಿಮ್ಗೆ 2 months ಒಳಗಡೆ ನೋಟಿಸ್ ಪೀರಿಯಡ್ ಕೂಡ ಕೊಡ್ಬೋದು. ಸೊ ನೀವು ಆಕ್ಚುಲಿ ಒಂದು ಸ್ವಲ್ಪ ನೀಟಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಹೌದಾ, ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಬೈ ಇಂಟರ್ವ್ಯೂ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಬಿ ಕಂಪ್ರೈಸ್ಡ್ ಶಾರ್ಟ್ ಲಿಸ್ಟೆಡ್ ಆಫ್ ದಿ ಕ್ಯಾಂಡಿಡೇಟ್ ಫಾಲೋಡ್ ಬೈ ದ 1 or more ರೌಂಡ್ಸ್ ಪರ್ಸನಲ್ ಆ್ಯಂಡ್ ಟೆಲಿಫೋನ್ ಆ್ಯಂಡ್ ವಿಡಿಯೋ ಇಂಟರ್ವ್ಯೂ. ಹೌದಾ, ಸೊ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಟೆಲಿಫೋನ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ. ಅಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು. ಅಷ್ಟರಲ್ಲಿ ಒಂದು ಪರ್ಸನಲ್ ಇಂಟರ್ವ್ಯೂ ಆರ್ ಟೆಲಿಫೋನಿಕ್ ಆರ್ ವಿಡಿಯೋ ಇಂಟರ್ವ್ಯೂ ಮೂರಲ್ಲಿ ಒಂದಿರುತ್ತೆ. ಅದಾದ್ಮೇಲೆ ನಿಮಗೆ CTC ಡಿಸ್ಕಷನ್ ಇರುತ್ತೆ, ನಿಮ್ಮ ಸ್ಯಾಲರಿ ಡಿಸ್ಕಷನ್ ಅಂತ ಡಿಸ್ಕಷನ್ ಮಾಡಿಬಿಟ್ಟು ಆಮೇಲೆ ನೀವು ಬೇಕಾದ್ರೆ ಇಂಟರ್ವ್ಯೂಗೆ ಜಾಯ್ನ್ ಆಗ್ಬೋದು. ಇಂಟರ್ವ್ಯೂಲ್ಲಿ ನಿಮಗೆ 100 marks ಇದು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಇಂಟರ್ವ್ಯೂ ನಿಮಗೆ 100 marksಗೆ ಒಂದಷ್ಟು ಪಾರ್ಟ್ ಅವ್ರು ಒಂದಷ್ಟು ಪಾರ್ಟ್ ಮಾಡಿರ್ತಾರೆ. ಆ ಪಾರ್ಟ್ಗೆ 100 marks ಒಳಗಡೆ ಡಿವೈಡ್ ಮಾಡಿರ್ತಾರೆ. ಅದು ನೀವು ಎಷ್ಟು ಓದಿಲ್ಲ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಕೊಟ್ಬಿಟ್ಟು ನಿಮಗೆ ಕ್ವಾಲಿಫೈ ಮಾಡಿಕೊಂಡು ಜಾಯ್ನಿಂಗ್ ಕೊಡ್ತಾರೆ. ಹೌದಾ, ಸೊ ನೀವು ಅಪ್ಲೈ ಮಾಡಬೇಕಂದ್ರೆ ಈ ಲಿಂಕು ಮುಖಾಂತರ ಅಪ್ಲೈ ಮಾಡಬೇಕು ವೆಬ್ಸೈಟಲ್ಲಿ. ಆ್ಯಂಡ್ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ರೀಸೆಂಟ್ ಫೋಟೋಗ್ರಾಫ್ ಇರಬೇಕು, ಸಿಗ್ನೇಚರ್ ಇರಬೇಕು, ಆಮೇಲೆ ನಿಮ್ಮ PDF ರೆಸ್ಯೂಮ್ PDF ಇರಬೇಕು, ID ಪ್ರೂಫ್ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಆಮೇಲೆ ಸಪೋಸ್ ನಾನು PWBD ಸರ್ಟಿಫಿಕೇಶನ್ ಇದ್ದರೆ ಆ ಸರ್ಟಿಫಿಕೇಟ್ ಇರಬೇಕು, ಅದು PDF ಅಲ್ಲಿ ಇರಬೇಕು. ಎಜುಕೇಷನ್ ಸರ್ಟಿಫಿಕೇಟ್ಸು, ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಫಾರ್ಮ್ 16 ಸರ್ಟಿಫಿಕೇಟು ಅದು PDF ಅಲ್ಲಿ ಇರಬೇಕು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು ಅದು ಕೂಡ PDF ಅಲ್ಲಿ ಇರಬೇಕು. ಬಯೋಡೇಟಾ CTC ಫಾರ್ಮ್ಯಾಟ್ ಒಳಗಡೆ ಇರಬೇಕು. ಹೌದಾ, ಸೊ ನೆಕ್ಸ್ಟು ಸೊ ಎಲ್ಲ ಫಾರ್ಮೆಟ್ ಡಾಕ್ಯುಮೆಂಟ್ಸು ಕೂಡ ನಿಮ್ಮ ಸೈಜು ಪೇಜ್ ಆಫ್ ದಿ ಸೈಜ್ A4 ಒಳಗೆ ಇರಬೇಕು ಆ್ಯಂಡ್ 500 KB ಒಳಗಡೆ ಇರಬೇಕು. ಹೌದಾ, ಎಲ್ಲ ಡಾಕ್ಯುಮೆಂಟು ಸ್ಕ್ಯಾನ್ ಮಾಡಿದ್ದು 500 KB ಒಳಗಡೆ ಇರಬೇಕು. ಆ್ಯಂಡ್ PDF ಒಳಗಡೆ ಕನ್ವರ್ಟ್ ಮಾಡಬೇಕು. ಇಮೇಜ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಅದನ್ನ PDF ಅಪ್ಡೇಟ್ ಮಾಡಿಬಿಟ್ಟು PDF ಒಳಗಡೆ ಅದನ್ನ ಅಪ್ಲೋಡ್ ಮಾಡಿ. ಆಮೇಲೆ ಎಕ್ಸೆಪ್ಟ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್, ಫೋಟೋಗ್ರಾಫು ಮತ್ತು ಸಿಗ್ನೇಚರು ಇಮೇಜ್ ಎಲ್ಲ ಇರ್ತಾರೆ ಅದ್ರ ಸಲ. ಸೊ ನೆಕ್ಸ್ಟು ನಿಮ್ಮದು ಫೋಟೋ ಸೈಜು ಸಿಗ್ನೇಚರ್ ಸೈಜ್ ಬಂತು. ದ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸೈನ್ಡ್ ವೈಟ್ ಪೇಪರ್ ವಿತ್ ಅ ಬ್ಲ್ಯಾಂಕ್ ಇಂಕ್ ಪೆನ್. ಹೌದಾ, ಬ್ಲ್ಯಾಕ್ ಇಂಕ್ ಪೆನ್ ಒಳಗಡೆ ಸಿಗ್ನೇಚರ್ ಮಾಡಿ ವೈಟ್ ಪೇಪರ್ ಇರಬೇಕು. ಆ್ಯಂಡ್ ಸಿಗ್ನೇಚರ್ ಮಸ್ಟ್ ಸೈನ್ ಬೈ ದ ಅಪ್ಲಿಕೆಂಟ್. ನಿಮ್ಮ ಕಡೆಯಿಂದ ಸೈನ್ ಮಾಡಿ, ಬೇರೆಯವ್ರ ಕಡೆಯಿಂದ ಸೈನ್ ಮಾಡಕ್ಕೆ ಹೋಗಬೇಡಿ. ದ ಸಿಗ್ನೇಚರ್ ವಿಲ್ ಬಿ ಪುಟ್ ಆನ್ ದಿ ಕಾಲ್ ಲೆಟರ್ ಆ್ಯಂಡ್ ವೆನ್ ಎವರ್ ನೆಸಸರಿ. ನೀವು ಕಾಲ್ ಲೆಟರ್ ಒಳಗಡೆ ಸಿಗ್ನೇಚರ್ ಮಾಡೋದಿರುತ್ತೆ, ಅದ್ರ ಸಲುವಾಗಿ ಸೇಮ್ ಸಿಗ್ನೇಚರ್ ಎರಡು ಕಡೆ ಇರಬೇಕು. ಸೈಜ್ ಆಫ್ ದಿ ಸಿಗ್ನೇಚರ್ 10 to 20 KB ಒಳಗಡೆ ಇರಬೇಕು ಸಿಗ್ನೇಚರ್ ಸೈಜು. ಡೈಮೆನ್ಷನ್ ಅಂತ ಬಂದ್ಬಿಟ್ರೆ 140 to 60 ಇರಬೇಕು. ಆ್ಯಂಡ್ ಫೋಟೋದು ಕೂಡ ಅದೇ ಥರ ಇದೆ. ಸೊ ನೋಡಿ ಫೋಟೋದು ಏನಿದೆ, ಸೊ 20 to 50 KB ಒಳಗಡೆ ಫೋಟೋ ಇರಬೇಕು. ಡೈಮೆನ್ಷನ್ ಬಂದ್ಬಿಟ್ಟು 200 to 230 ಪಿಕ್ಸೆಲ್ ಒಳಗಡೆ ಇರಬೇಕು. ಆ್ಯಂಡ್ ರೀಸೆಂಟ್ ಫೋಟೋ ಇರಬೇಕು, ಕಲರ್ ಫೋಟೋ ಇರಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಬಾರ್ದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ವೈಟ್ ಇರಬೇಕು. ಹೌದಾ, ಪ್ರಿಫರಬ್ಲಿ ವೈಟ್ ಇದ್ರೆ ನಡೆಯುತ್ತೆ, ಇಲ್ಲ ಬೇರೆ ಕಲರ್ ಇದ್ರೂ ನಡೆಯುತ್ತೆ. ಆಮೇಲೆ ಲೈಟ್ ಕಲರ್ ಇರಲಿ. ಆ್ಯಂಡ್ ಆದಷ್ಟು ನಿಮ್ಮದು ಫೋಟೋದಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಇರಲಿ. ಒಬ್ಬರು ಫ್ಯಾಷನಲ್ಲಿ ಸೆಲ್ಫಿ ತಗೋದಿರ್ತಿಲ್ಲ ಅವನ್ನೆಲ್ಲ ಅಪ್ಲೋಡ್ ಮಾಡೋಕೆ ಹೋಗಬೇಡಿ. ಆ್ಯಂಡ್ ನಿಮ್ಮದು ಸನ್ ಏನಾದ್ರು ನಿಮ್ಗೆ ಇದು ಆಗ್ತದೆ, ಲೈಟ್ ರಿಫ್ಲೆಕ್ಷನ್ ಕಣ್ಣಿಗೆ ಏನಾದ್ರು ರೆಡ್ ಕಲರ್ ಅಂತ ಬರ್ತಿದೆ, ಆ ಫೋಟೋ ಎಲ್ಲ ಅಪ್ಲೋಡ್ ಮಾಡಬೇಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ಹ್ಯಾವ್ ಎನಿ ಇಶ್ಯೂ ಯೂಸ್ ಫ್ಲ್ಯಾಶ್ ಎನ್ಶೂರ್ ದಟ್ ನೋ ಐಸ್ ವಿಲ್ ಬಿ ರೆಡ್ ಐ. ಹೌದಾ, ಸೊ ನಿಮ್ಮ ಕಣ್ಣು ರೆಡ್ ಆಗಿರ್ಬೋದು, ಯಾಕಂದ್ರೆ ಫ್ಲ್ಯಾಶ್ ಹೊಡೆದಾಗ ಒಂದೊಂದ್ಸಲ ರೆಡ್ ಬರುತ್ತೆ, ಎಲ್ಲ ವೈಟ್ ಬರುತ್ತೆ, ಆ ಥರ ಇರಬಾರ್ದು. ಅದು ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸಿಗ್ನೇಚರು ಹೇಗಾಯಿತು. ಸೊ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಈ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕು. ನೀವೇನೋ ಅಪ್ಲೈ ಮಾಡ್ತಿದ್ರೆ ಇದ್ರದ್ದು ಲಿಂಕ್ ಬೇಕಪ್ಪ ಅಂದ್ರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಇಲ್ಲಪ್ಪ ಅಂದರೆ ನೀವು ಪರ್ಸನಲಾಗಿ ಮೆಸೇಜ್ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ. ನಮಗೆ ಗ್ರೂಪ್ ಲಿಂಕ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಇದೆ. ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟ್ ಆಗುತ್ತೆ ಅದ್ರಲ್ಲಿ ಜಾಯ್ನ್ ಆಗಿ 100% ನಿಮಗೆ ಯೂಸ್ ಆಗುತ್ತೆ. ಯಾರಿಗೆ ಜಾಬ್ ನೀಡಿದಿಲ್ಲ ಅವ್ರಿಗೆ ಶೇರ್ ಮಾಡಿ. ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.